ಗೈಸ್ ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವಿಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲೇ ಫೇಮಸ್ ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಎಸ್ ಜಿ ರಾವ್ಸ್ ಮಿಲಿಟರಿ ಹೋಟೆಲ್ ಬಂದಿದ್ದೀವಿ. ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು 1908 ಅಲ್ಲಿ ಅಕ್ಕಿಪೇಟೆ ಬ್ರಾಂಚ್ ಅಲ್ಲಿ. ಇವಾಗ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಹೊಸದಾಗಿ ಶುರು ಮಾಡಿದ್ದಾರೆ ವಿದ್ಯಾವರ್ತಕ ಸ್ಕೂಲ್ ಆಪೋಸಿಟ್ ಅಲ್ಲೇ. ಒಳಗೊಳಗೆ ಬಿಸಿ ಬಿಸಿ ಪಲಾವು, ಚಿಕನ್, ಮಟನ್ ಅಂತ ಅಂದ್ಬಿಟ್ಟು ಸುಮಾರು ಐಟಮ್ಸ್ ಇರ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ಸಿಂಪಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಆಕ್ಚುಲಿ ಇವಾಗ ಯೂಶ್ವಲಿ ತುಂಬಾ ಜನ ಬಂದ್ಬಿಟ್ಟು ಝೊಮ್ಯಾಟೊ, ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತಾ ಇರುತ್ತೆ. ಸೊ ನಾವು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಸ್ವಲ್ಪ ಕಮಿಷನ್ ಜಾಸ್ತಿ ಇರೋದಕ್ಕೋಸ್ಕರ ಇವ್ರದೇ ವೆಬ್ಸೈಟ್ ಕೂಡ ಶುರು ಮಾಡಿದ್ದೀನಿ ಅಂತ ಹೇಳಿದರೆ www.sgraws.com ಅಂತ ನೀವು ಹೋದರೆ ಜಸ್ಟ್ ನೀವು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಬೇಕಾಗೇ ಇಲ್ಲ. ಇವ್ರ ಹತ್ರನೇ ಮೆನುವಲ್ಲಿ ಏನು ಪ್ರೈಸ್ ಇದೆಯೋ ಆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಫುಡ್ಡು. ಸೊ ಸೂಪರ್ ವಿಷಯ ಅಂತಲೇ ಹೇಳಬೇಕು. ಡಿಸ್ಕ್ರಿಪ್ಷನ್ ಎಲ್ಲ ಮೆನ್ಷನ್ ಮಾಡ್ತೀನಿ ಅವ್ರ ವೆಬ್ಸೈಟ್ ಡೀಟೇಲ್ಸ್ ಕೂಡ. ಸೊ ಬನ್ನಿ ಲೆಟ್ಸ್ ಗೋ. ಓಕೆ ಓಕೆ ಮಾಡಿ ಕ್ವಾಲಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಇನ್ನೊಂದು ಚಿಕ್ಕಪೇಟೆಯಲ್ಲಿ ಇತ್ತಲ್ಲ ಅಲ್ಲಿ ಒಂದ್ಸತಿ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಓಪನ್ ಆಗಿದೆ ಅಂತ. ಸೊ ಅಲ್ಲಿಗೆ ಬಂದು ಟೇಸ್ಟ್ ಮಾಡೋಕೆ ಬಂದ್ವಿ. ಹನುಮೇಶ್ ಅಂತ ಇಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ. ಕಾಟನ್ ಪೇಟೆ ನಾನು ಹೋಗಿದ್ದೀನಿ, ಅವಾಗಲೇ ಒಂದು ವರ್ಷದಿಂದ ಹೋಗಿದ್ದಿದ್ದು. ಅಲ್ಲೇ ಚೆನ್ನಾಗಿದೆ. ಇದೆ ಸೇಮ್. ಸಾಗರ್ ಅಂತ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಅಲ್ಲಿ ಕಾಟನ್ ಪೇಟೆ ಅಲ್ಲಿಂದ ಅವಾಗಲಿಂದ ನಾನು ಟ್ರೈ ಮಾಡ್ತಿದ್ದೆ. ಬಿರಿಯಾನಿ ಇಸ್ ದ ಮೋಸ್ಟ್ ಫೇಮಸ್ ಥಿಂಗ್. ಬಂದಾಗೆಲ್ಲ ಮೋಸ್ಟ್ಲಿ ಬಿರಿಯಾನಿನೇ ಟ್ರೈ ಮಾಡೋದು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು. ಸ್ಟಾರ್ಟರ್ಸ್ ಇವತ್ತು ಸ್ಪೆಷಲ್ ಆಗಿರೋ ಗ್ರೀನ್ ಚಿಕನ್ ಅಂತ ಕೊಟ್ಟರು, ತುಂಬ ಚೆನ್ನಾಗಿದೆ. ನಮಸ್ಕಾರ ಸರ್, ನನ್ನ ಹೆಸರು ಶ್ಯಾಮ್ ಅಂತ. ನಮ್ಮ ಹೋಟೆಲ್ ಸ್ಟಾರ್ಟ್ ಆಗಿ 117 ವರ್ಷ ಆಗಿದೆ ಸರ್. ಈ ಪ್ರತಿಯೊಂದು ಐಟಮ್ನ ಕೂಡ ನಾವು ಆಯ್ದು ತರ್ತೀವಿ ಸರ್. ಮಾರ್ಕೆಟ್ಗೆ ಹೋಗ್ಬಿಟ್ಟು ಇಂಥದ್ದೇ ಬೇಕು ಅಂತ ಅಂದ್ಬಿಟ್ಟು ಸ್ಪೆಷಲ್ ಚಾಯ್ಸ್ ಮಾಡಿ ಪ್ರೀತಿಯಿಂದ ತಂದು ಮಾಡ್ತೀವಿ ಸರ್ ನಮ್ಮ ಅಡಿಗೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹುಡಿಕೊಂಡು ಬರ್ತಾರೆ ಸರ್. ನಮ್ಮಲ್ಲಿ ಹೈಯೆಸ್ಟ್ ಸೇಲ್ಸ್ ಆಗೋದು ಅಂತಂದರೆ ಮಟನ್ ಗ್ರೀನು, ಚಿಕನ್ ಗ್ರೀನು ಅಂತ ಅಂದ್ಬಿಟ್ಟು ಕರಿ ಲೀವ್ಸ್ ಹಾಕ್ಬಿಟ್ಟು ಫ್ರೆಶ್ ಆಗಿ ಒಳ್ಳೆ ಮಾಂಸ ತಂದ್ಬಿಟ್ಟು ಆಯ್ದು ಮಸಾಲ ಹಾಕಿ ಜೊತೆಗೆ ಪ್ರೀತಿ ಆ್ಯಡ್ ಮಾಡಿಬಿಟ್ಟು ಮಾಡಿಕೊಡ್ತೀವಿ ಸರ್. ಆನ್ಲೈನು ಕಾಸ್ಟ್ಲಿ ಇದೆ ಅಂತ ಏನಿಲ್ಲ. ಆನ್ಲೈನ್ ಡೆಲಿವರಿ ಪಾರ್ಟ್ನರ್ಸ್ ಬಿಟ್ಟು ನಮ್ಮದೇ ಓನ್ ವೆಬ್ಸೈಟ್ www.sgraws.in ಅಲ್ಲೇ ಹೋಗಿ ನೀವು ಆರ್ಡ್ರ್ ಮಾಡ್ಬೋದು. ಅಲ್ಲಿ ಬೆನಿಫಿಟ್ ಏನು ಅಂತಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ಆರ್ಡರ್ ಮಾಡೋ ಬೆನಿಫಿಟ್ ಏನು ಅಂತಂದರೆ ಈ ಆನ್ಲೈನ್ ಡೆಲಿವರಿ ಪಾರ್ಟ್ನರ್ಗಳಿಗೆ ಬರುತ್ತಲ್ಲ ಕಮಿಷನ್ ಚಾರ್ಜಸ್ಸು, ಅದು ಇದರಲ್ಲಿ ಎಕ್ಸ್ಕ್ಲೂಡ್ ಆಗುತ್ತೆ. ಯಾಕೆ ಏನು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬಿರಿಯಾನಿ ಬಂದ್ಬಿಟ್ಟು ಮೆನ್ಯೂ ಚಾರ್ಜ್ ಬಂದ್ಬಿಟ್ಟು 320 ರೂಪಾಯಿ. ನೀವು ಡೆಲಿವರಿ ಪಾರ್ಟ್ನರ್ಸ್ ಥ್ರೂ ತಗೊಳ್ಳೋದಾದರೆ 400 ರೂಪಾಯಿ ಪ್ಲಸ್ GST ಬೀಳುತ್ತೆ. ಆದರೆ ನೀವು ನಮ್ಮ sgraws.in ಹೋಗ್ಬಿಟ್ಟು ಅಲ್ಲಿಂದ ಆರ್ಡರ್ ಮಾಡಿದ್ರೆ ಅಥವಾ ನಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ, ಇಲ್ಲಿ ಕೆಳಗೆ ಕೊಡ್ತೀವಲ್ಲ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಮೆನು ಪ್ರೈಸ್ ದಟ್ ಈಸ್ 320 ರೂಪೀಸ್ ಪ್ಲಸ್ 10 ರೂಪೀಸ್ ಚಾರ್ಜ್ ಬೀಳುತ್ತೆ. ಬಟ್ ಒನ್ ಸ್ಮಾಲ್ ಥಿಂಗ್ ಯು ಹ್ಯಾವ್ ಟು ಡೂ ಅಂತ ಅಂದರೆ ನೀವೇ ರ್ಯಾಪಿಡೋ ಅಥವಾ ಊಬರ್ ಅಥವಾ ಎನಿ ಪೋರ್ಟರ್ ಯಾವ್ದಾರ ತುಂಬ ಇದೆ ಆ ಥರ, ಅದರಿಂದ ಆರ್ಡರ್ ಮಾಡಿಬಿಟ್ಟು ಮನೆ ಬಾಗಿಲಿಗೆ ತೊಗೋಬೋದು ಸರ್. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಂದರೆ ರಾತ್ರಿ 11 ಗಂಟೆವರೆಗೂ ಕಂಟಿನ್ಯೂಸ್ ಓಡುತ್ತೆ ಸರ್. ಯಾವ ಐಟಮು ಇಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಓಡ್ತಾ ಇರುತ್ತೆ. SG ರಾವ್ ಮಿಲಿಟರಿ ಹೋಟೆಲ್ ಆಪೋಸಿಟು ವಿದ್ಯಾವರ್ಧಕ ಸ್ಕೂಲು, ಫಸ್ಟ್ ಬ್ಲಾಕ್, ರಾಜಾಜಿನಗರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಬನ್ನಿ, ಹೊಟ್ಟೆ ತುಂಬ ತಿನ್ನಿ, ಪ್ರೀತಿಯಿಂದ ಮಾಡ್ತೀವಿ. ನಿಮಗೋಸ್ಕರ ನಾವಿದ್ದೀವಿ, ಬನ್ನಿ, ನಾನ್ ವೆಜ್ ತಿನ್ನಿ. ಇವತ್ತು ಮಟನ್ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಐಟಮ್ಸ್ ನೋಡೋಕ್ಕಾರೆ ಮಟನ್ನೇ ತರಿಸಿದ್ದೀವಿ. ಸೊ ಏನಾರ ನಮ್ಮ ಹತ್ರ ಇದೆ ಅಂತಂದರೆ ಫಸ್ಟು ಮಟನ್ ಉದಯಗಿರಿ, ಹಂಗಂದರೆ ಮಟನ್ ಗ್ರೀನ್ ಅಂತಲೂ ಕರೀತಾರೆ. ಪಕ್ಕದಲ್ಲೇ ಮಟನ್ ಕೈಮಾ ಕೂಡ ತರಿಸಿದ್ದೀವಿ. ಹಂಗೆ ಎಗ್ ಬೋಟಿ, ಮಟನ್ ಬೋಟಿ ತಿಂದಿರ್ತಾರೆ, ಇದು ಮಟನ್ ಎಗ್ ಬೋಟಿ, ಮಟನ್ ಪೆಪ್ಪರ್ ರೈಸ್, ಮತ್ತು ರಾಗಿ ಮುದ್ದೆ ಆಲ್ರೆಡಿ ಟ್ರೈ ಮಾಡಿದ್ವಿ, ಮತ್ತು ಪಲಾವು, ಮಟನ್ ಪಲಾವು. ಸೊ ಫಸ್ಟ್ ಇದು ಮಟನ್ ಉದ್ಯೋಗಿನಿಂದನೇ ಹೋಗ್ಬಿಡೋಣ. ಈ ಪೀಸ್ ನೋಡಬೇಕು, ಸಿಕ್ಕಾಬಿಡೆ ಸಾಫ್ಟು, ಕೇಕ್ ಥರ ಇರುತ್ತೆ. ಇದು ನನಗೆ ಬೈಟ್ ಹೋಗ್ಬಿಡೋಣ. ಚರ್ಬಿ ಪೀಸ್ ಬೇರೆ, ಅಪ್ಪ ವೇಲ್ ಸ್ಪೈಸಿ, ವೈಲ್ಡ್ ಗ್ರೀನ್ ಮಸಾಲ,
ಸೂಪರ್ ಆಗಿದೆ. ಮಟನ್ ಉದ್ಯೋಗಿರಿ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಮಟನ್ ಕೈಮನ ಬ್ರೇಕ್ ಮಾಡಿದ್ರೆ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್. ಪಪ್ಪ ಗ್ರೇವಿಯಾಗಿ ಕೊಟ್ಟಿರ್ತಾರೆ, ಹಂಗೆ ತಗೊಂಡು ಓಕೆ. ಇದ್ರ ಜಾಸ್ತಿ ಮಸಾಲ ಅಲ್ಲ, ಲೈಟಾಗಿ ಒಂದು ಸಟಲ್ ಆಗಿರೋದು ಮಸಾಲ, ಗ್ರೇವಿ ಕೊಟ್ಟಿರ್ತಾರೆ. ಡ್ರೈ ಬೇಕು ಅಂದರೆ ಡ್ರೈ ಸಿಗುತ್ತೆ, ಬಟ್ ಕೈಮಾ ಇದನ್ನು ಫೇಮಸ್ ಅಂತ ಹೇಳಿದ್ರು, ಸೊ ಹಾಗಾಗಿ ನಾವು ಟ್ರೈ ಮಾಡಿದ್ವಿ. ಮಟನ್ನಲ್ಲಿ ಎಗ್ ಬೋಟಿ, ನಾರ್ಮಲ್ ಬೋಟಿಲ್ಲ ತಿಂದಿರ್ತೀರಾ, ಮಟನಲ್ಲಿ ಎಗ್ ಬೋಟಿ ಏನು ಕನ್ಸಿಸ್ಟೆನ್ಸಿ ನೋಡಿ, ಎಗ್ನ ಹಂಗೆ ಹೊಡೆದಾಕಿರೋದು ಗೊತ್ತಾಗುತ್ತೆ. ತಣ್ಣಗೆ ಆಗಲ್ಲ, ಒಳಗಿನ ತಿಂದರೆ ಆ ಬಿಸಿ ಇವಾಗೂ ಕೂಡ ಇದೆ ಅಂತಲೇ ಹೇಳ್ಬೇಕು. ಲೈಟಾಗಿ ಸ್ಪೈಸಿ, ಆಲ್ಮೋಸ್ಟ್ ಎಲ್ಲಾದರೂ ಒಂಥರ ಸ್ಪೈಸಿ ಬಟ್ಸು ಎನರ್ಜಿ ಆಗೋ ಥರನೇ ಇದೆ ಅಂತಲೇ ಹೇಳ್ಬೇಕು. ಪಕ್ಕದಲ್ಲಿ ಮಟನ್ ಪೆಪ್ಪರ್ ನೋಡಿ, ಅಪ್ಪ ಇಷ್ಟೇ ಮಟನ್ ಗೈಸ್. ಸೆಮಿ ಗ್ರೇವಿಯಾಗಿ ಬರುತ್ತೆ. ಮಟನ್ ಪೆಪ್ಪರ್ ಜೊತೆ ಆ ಗ್ರೇವಿ ಮತ್ತು ಬಿರಿಯಾನಿ ಮುಗಿಸ್ಬೇಕು ಅಂತ ತಿಂತಾರೆ, ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಇರುತ್ತೆ ಅಂತಲೇ ಹೇಳ್ಬೇಕು. ಸೂಪರಾಗಿರುತ್ತೆ. ಗ್ರೇವಿ ನನಗೆ ಇಷ್ಟ ಇದೆಯಲ್ಲ ಮಟನ್ಗೆ, ಸೊ ಅದಕ್ಕೋಸ್ಕರ ಮುದ್ದೆ ತೊಗೊಂಡು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳೋಣ ಕೈಮಾ ಗ್ರೇವಿಗೆ. ಸೂಪರ್. ಮುದ್ದೆ ಅಂತೂ ಪರ್ಫೆಕ್ಟ್ ಮ್ಯಾಚು. ಕೈಮಾ ಗ್ರೇವಿ ಬಂದಿದ ತಕ್ಷಣ ಮುದ್ದೆ ಕೈಮಾ ಗ್ರೇವಿ ತೊಗೊಂಡು ಈ ಥರ ಮಟನ್ ಉದ್ಯೋಗಿರಿನ ಅಥವಾ ಮಟನ್ ಪೆಪ್ಪರ್ ಎರಡಲ್ಲಿ ಯಾವ್ದಾದ್ರು ತೊಗೋಬೋದು. ಪೀಸಸ್ಸು ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್. ಮಟನ್ ಪಲಾವ್ ಅಂತೂ ಬಿಸಿ ಬಿಸಿಯಾಗಿರುತ್ತೆ. ಲೈಟಾಗಿ ರೈಸು ಪೀಸು ಎರಡು ಮಿಕ್ಸ್ ಮಾಡಿ, ಈ ಚಟ್ನಿ ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಆ ಚಟ್ನಿ ಲೈಟಾಗಿ ತೊಗೊಂಡು ಒಂದು ಬೈಟು. ಇದು ಮಟನ್ ಪಲಾವ್ ಅಂದರೆ ಪಪ್ಪ ಒಂದಲ್ಲ ಎರಡು ಬೈಟ್ ಅಂತ ಹೋಗ್ತಾನೆ ಇರ್ಬೋದು. ಸೂಪರಾಗಿರುತ್ತೆ. ಡೆಫಿನೆಟ್ಲಿ ಮಟನ್ ಲವರ್ಸ್ಗೆ ಹೈಲಿ ರೆಕಮೆಂಡ್ ಸ್ಪಾಟು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮಟನ್ ಲವರ್ಸ್ ಅಂದರೆ ಈ ವಿಡಿಯೋ ಶೇರ್ ಮಾಡಿ, ಬಂದು ಟ್ರೈ ಮಾಡೋಕ್ಕೆ ಹೇಳಿ, ತುಂಬಾ ಖುಷಿ ಪಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೇರೆ ಚಾನಲ್ ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನನ್ನ ಕೆಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ ಡೂ ವಾಟ್ ಇಲ್ಲ. ಬಾಯ್.